ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ವಿಡಿಯೋಗಳು ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ನೈಟ್ರೇಷನ್ ಆಫ್ ಬೆನ್ಝೀನ್ ಅಂದರೆ ಏನು? So when benzene is heated with the mixture of concentrated nitric acid and concentrated sulfuric acid, that is known as the nitrating mixtures, okay, at 50 degrees Celsius, nitrobenzene is obtained. Okay, this reaction is known as the nitration of benzene. So nitration of benzene ಅಂತಂದರೆ ಏನು ಅಂದರೆ, ಬೆನ್ಝೀನ ನಾವು nitrating mixture means it is a mixture of concentrated sulfuric acid and nitric acid in the ratio of 2:1. ಓಕೆ, ಸೊ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತಂದರೆ ಏನು ಅಂತಂದರೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಓಕೆ, ಸೊ ಇದೆರಡೂ 2:1 ರೇಷಿಯೋಲಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ ನಾವಿಲ್ಲಿ. ಓಕೆ, ಸೊ 2:1 ಅಂತಂದರೆ ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲು ಸಲ್ಫ್ಯೂರಿಕ್ ಆಸಿಡ್ 2 ml ತೊಗೊಂಡಿದ್ರೆ ನಾವು ನೈಟ್ರಿಕ್ ಆಸಿಡ್ ಎಷ್ಟು ml ತೊಗೋಬೇಕು? 1 ml ತೊಗೋಬೇಕು. ಓಕೆ, ಸೊ ಇದೆರಡು ಮಿಕ್ಸ್ಚರ್ನ ನಾವೇನಂತ ಕರಿತೀವಿ? ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೈಟ್ರೇಷನ್ ಮಾಡಬೇಕಾದ್ರೆ, ಓಕೆ, ಸೊ ನೈಟ್ರೇಷನ್ ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಪ್ರೆಸೆನ್ಸಲ್ಲಿ ಮಾತ್ರ ನಮಗೆ ಎಲೆಕ್ಟ್ರೋಫೈಲ್ NO2+ ಏನಾಗುತ್ತೆ? ಜನ್ರೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ. ಸೊ ಯಾವಾಗ ಬೆನ್ಝೀನ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಜೊತೆಗೆ 50 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡ್ತೀವೋ ಆವಾಗ ಏನಾಗುತ್ತೆ ಅಂತಂದರೆ, ಬೆನ್ಝೀನು ಏನಾಗಿ ಕನ್ವರ್ಷನ್ ಆಗುತ್ತೆ? ನೈಟ್ರೋ ಬೆನ್ಝೀನ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆನಾ? ಸೊ ಈ ರಿಯಾಕ್ಷನ್ಸ್ ಯಾವ ಥರ ಬರೀತಿದ್ರಲ್ಲಿ ಇದರಲ್ಲಿ ಅಂತ ನೋಡೋಣ ಇವಾಗ. ಸೊ ರಿಯಾಕ್ಷನ್ಸ್ ಯಾವ ಥರ? ಫಸ್ಟ್ ನೋಡಿ, ಎರಡು ಸೈಡಲ್ಲೂ ಸಹ ಬೆನ್ಝೀನ್ ಬರ್ಕೋಬೇಕು ನಾವು. ಓಕೆ, ಎರಡು ಸೈಡಲ್ಲೂ ಸಹ ಬೆನ್ಝೀನ ಬರ್ಕೋಬೇಕು ನಾವು, ರಿಯಾಕ್ಟೆಂಟ್ ಸೈಡು ಮತ್ತು ಪ್ರಾಡಕ್ಟ್ ಸೈಡಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ? ಪ್ರಾಡಕ್ಟ್ ಏನು ಬೇಕು ನಮಗೆ? ನೈಟ್ರೋ ಬೆನ್ಝೀನ್. ನೈಟ್ರೋ ಗ್ರೂಪ್ ಅಂತಂದರೆ ಏನು? NO2 ಗ್ರೂಪ್. ಓಕೆ, ಸೊ ಇದನ್ನು ನಾನೇನು ಮಾಡ್ತೀನಿ? ರೈಟ್ ಸೈಡಲ್ಲಿ ಬರ್ಕೋಬೇಕು. ಓಕೆ, ರೈಟ್ ಸೈಡಲ್ಲಿ ಏನು ಮಾಡ್ತೀವಿ? ಸೇಮ್ ಬೆನ್ಝೀನಿಗೆ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ, ನಾನು ನಿಮ್ಗೆ ಗೊತ್ತಿದೆ 6 ಹೈಡ್ರೋಜನ್ಸ್ ಇರುತ್ತೆ. 6 ಹೈಡ್ರೋಜನ್ನು ಸಹ 6 ಕಾರ್ಬನ್ ಜೊತೆಗೆ ಏನಾಗಿರುತ್ತೆ? ಅಟ್ಯಾಚ್ ಆಗಿರುತ್ತೆ. ಅಂದರೆ ಒಂದೊಂದು ಕಾರ್ಬನಲ್ಲೂ ಸಹ ಒಂದೊಂದು ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ ಏನು ಮಾಡ್ತೀವಿ ನಾವು? NO2ನ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಸೊ ರೀಪ್ಲೇಸ್ಮೆಂಟ್ ಮಾಡ್ತೀವಿ, ಎಲೆಕ್ಟ್ರೋಫೈಲ್ನ ರೀಪ್ಲೇಸ್. ಒಂದು ಹೈಡ್ರೋಜನ ಎಲೆಕ್ಟ್ರೋಫೈಲಿಂದ ಏನು ಮಾಡ್ತೀವಿ? ರೀಪ್ಲೇಸ್ ಮಾಡ್ತೀವಿ. ಅದಕ್ಕೆ ಇದನ್ನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರೆಯೋದು ನಾವು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಈ ಪ್ರಾಡಕ್ಟ್ ಏನು ಬರುತ್ತೆ? ಈ ಪ್ರಾಡಕ್ಟ್ ಏನು? ನೈಟ್ರೋ ಬೆನ್ಝೀನ್. ಓಕೆ, ಸೊ ಲೆಫ್ಟ್ ಸೈಡಲ್ಲಿ ಏನು ಬರೀಬೇಕು ನಾವು? ಬೆನ್ಝೀನ್ ಬರೀಬೇಕು. ರೈಟ್ ಸೈಡಲ್ಲಿ ಏನು ಬರೀಬೇಕು? ನೈಟ್ರೋ. ಇವಾಗ ಏನೇನು ಬರೀಬೇಕು? ರಿಯಾಕ್ಟ್. ಇದ್ರ ಜೊತೆಗೆ ಏನು ಬೇಕು ಅಂತಂದರೆ ನಮಗೆ ಕಾನ್ಸಂಟ್ರೇಟೆಡ್ HNO3. ಓಕೆ, ಮತ್ತು ಅದ್ರ ಜೊತೆಗೇನೋ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲ ಅಂತಂದರೆ ಇದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಅಥವಾ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬರೀದೆ ಇದ್ದರೆ ನೀವೇನಂತ ಬರಿಬೋದು ಅಂತಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಬರಿಬೋದು. ಓಕೆ, ಸೊ ನೈಟ್ರೇಟಿಂಗ್ ಮಿಕ್ಸ್ಚರ್. ಸೊ ಹೀಟ್ ಮಾಡಿದಾಗ ಎಷ್ಟು? 50 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿದಾಗ ವಿ ಕ್ಯಾನ್ ಗೆಟ್ ದ ನೈಟ್ರೋ ಬೆನ್ಝೀನ್. ಓಕೆ, ಸೊ ರಿಯಾಕ್ಷನ್ಸ್ ಯಾವ ಥರ ಬರೀತೀರಾ? ಎರಡು ಸೈಡಲ್ಲೂ ಬೆನ್ಝೀನ್ ಬರೀತೀರಾ. ಓಕೆ, ಸೊ ರೈಟ್ ಸೈಡಲ್ಲಿ ಏನು ಮಾಡಬೇಕು ನಾವು? ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಮಾಡ್ತೀವಿ? NO2 ಬರಿತೀವಿ ನಾವು. ಓಕೆ, ದಟ್ ಈಸ್ ದ ನೈಟ್ರೋ ಬೆನ್ಝೀನ್. ಸೊ ಇನ್ನು ನೆಕ್ಸ್ಟ್ ರಿಯೇಜೆಂಟ್ ಏನೇನು ಬೇಕು ಅಂತಂದರೆ ನಮಗೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಬೇಕು. ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದರೆ ಏನು? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಯಾವ ರೇಷಿಯೋಲಿ ಇರುತ್ತೆ? 1:2 ರೇಷಿಯೋಲಿ ಇರುತ್ತೆ. ಓಕೆ, ಮತ್ತು ಇದನ್ನು ನಾವು ಏನು ಮಾಡಬೇಕು? ಸೊಲ್ಯೂಷನ್ 50 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡಿದಾಗ we will get the nitrobenzene. So now again tell me, what is the nitration of benzene ಅಂತಂದರೆ ಏನು? when the benzene is heated with, okay, concentrated nitric acid and sulfuric acid or the nitrating mixture at 50 degrees Celsius, okay, nitrobenzene is obtained, is known as the nitration of benzene. Next ನೋಡೋದಾದರೆ ಮೆಕಾನಿಸಮ್. ಓಕೆ, ಸೊ ಯಾವ್ಯಾವ ಮೆಕಾನಿಸಮ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಜನ್ರೇಷನ್ ಆಫ್ ಎಲೆಕ್ಟ್ರೋಫೈಲು. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಫಾರ್ಮೇಷನ್ ಆಫ್ ಕಾರ್ಬೋಕೇಟಯನ್ ಇಂಟರ್ಮೀಡಿಯೇಟ್. ದ ಥರ್ಡ್ ಒನ್ ಈಸ್ ರಿಮೂವಲ್ ಆಫ್ ಅ ಪ್ರೋಟಾನ್ ಫ್ರಮ್ ದ ಕಾರ್ಬೋಕೇಟಯನ್. ಓಕೆ, ಇದೆಲ್ಲ 3 ಸ್ಟೆಪ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗೋವಂಥದ್ದು ಜನರಲ್ ಸ್ಟೆಪ್ಸ್. ಸೊ ಇಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಸೊ ಫಸ್ಟ್ ಮೆಕಾನಿಸಮ್ ಅಂತ ಬರ್ಕೊಳ್ಳೋಣ. ಓಕೆ, ಮೆಕಾನಿಸಮ್. ಸೊ ಫಸ್ಟ್ ಸ್ಟೆಪ್ ಏನಂತೇಳಿ ಇವಾಗ ತಾನೇ ಹೇಳಿದ್ನಲ್ಲ ನಾನು. ಫಸ್ಟ್ ಸ್ಟೆಪ್ ಏನು? ಸ್ಟೆಪ್ 1. ಓಕೆ, ಜನ್ರೇಷನ್ ಆಫ್ ಎಲೆಕ್ಟ್ರೋಫೈಲ್.
ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್. ಇವಾಗ ನೋಡೋಣ ಎಲೆಕ್ಟ್ರೋಫೈಲ್ ಅಂತಂದರೆ ಯಾವುದೇನು ಎಲೆಕ್ಟ್ರೋಫೈಲ್ ಅಂತ ತೊಗೊತೀರಾ ನೋಡಿ. ಬೆನ್ಸಿನ್ ರಿಯಾಕ್ಟೆಂಟು ಪ್ರಾಡಕ್ಟ್ ಸೇಮ್ ಇದೆ. ಡಿಫ್ರೆನ್ಸ್ ಏನು ಅಂತಂದರೆ ಒಂದು NO2 ರೈಟ್ ಸೈಡಲ್ಲಿ ಏನಾಗಿದೆ ಆ್ಯಡ್ ಮಾಡಿದ್ದೀವಿ ಅಲ್ವಾ. ಸೊ ಈ NO2ನೇ ಏನು ಅಂತಂದರೆ ನಮಗೆ ಎಲೆಕ್ಟ್ರೋಫೈಲ್. ಸೊ ಎಲೆಕ್ಟ್ರೋಫೈಲ್ ಅಂದರೆ NO2 ಜೊತೆಗೆ ಏನು ಬರಬೇಕು, ಒಂದು ಪಾಸಿಟಿವ್ ಚಾರ್ಜ್ ಬರಬೇಕು. ದಿಸ್ ಈಸ್ ಆ್ಯಕ್ಚುಲಿ ಎಲೆಕ್ಟ್ರೋಫೈಲ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಯಾವ ಥರ ಜನ್ರೇಟ್ ಆಗುತ್ತೆ NO2. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, NO2 ಜನ್ರೇಟ್ ಆಗಬೇಕಾದ್ರೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಸಹ ಇರಬೇಕು ಅಂತ. ಸೊ ಏನಾಗೋಣ, ಅದಕ್ಕೆ ಏನು ಬರ್ಕೋಬೇಕಿಲ್ಲಿ, ಬೆನ್ಸಿನ್ ಬಿಟ್ಟು ಇನ್ನೇನೇನಿದೆ ಅಲ್ಲಿ HNO3, ಓಕೆ, ನೈಟ್ರಿಕ್ ಆಸಿಡ್ ಜೊತೆಗೆ ಇದ್ರ ಜೊತೆಗೆ ಏನು ಬರ್ಕೋಬೇಕು, HSO4, ಓಕೆ, ಸಲ್ಫ್ಯೂರಿಕ್ ಆಸಿಡ್. ಸೊ ಇವಾಗ ಏನಾಗುತ್ತೆ, ಫಸ್ಟು ಎಲೆಕ್ಟ್ರೋಫೈಲ್ನ ಬರ್ಕೊಬಿಡೋಣ ನಾವು, NO2 ಪ್ಲಸ್, ಓಕೆ. ಸೊ ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಒಂದು ವಾಟರ್ ಮಾಲಿಕ್ಯೂಲ್ಸು ರಿಲೀಸ್ ಆಗುತ್ತೆ, ಪ್ಲಸ್ HSO4 ಮೈನಸ್, ಓಕೆನಾ. ಸೊ ಫಸ್ಟು ನೋಡಿ, ಇದರಿಂದ ಒಂದು ಆಕ್ಸಿಜನ್ ರಿಮೂವ್ ಮಾಡ್ತೀವಿ ನಾವಾಗ ಏನಾಗುತ್ತೆ, NO2 ಆಗುತ್ತೆ. ಇನ್ನು ಉಳ್ಕೊಂಡಿದ್ದೇನು H ಮತ್ತು O, ಅದ್ರ ಜೊತೆಗೆ ಏನಾಗುತ್ತೆ ಇಲ್ಲಿ H2SO4. ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಂದು ಹೈಡ್ರೋಜನ್ನ ರಿಮೂವ್ ತೆಗಿತಾ ಇದ್ದಂಗೆ ಇಲ್ಲಿ ಏನಾಯಿತು, ವಾಟರ್ ಮಾಲಿಕ್ಯೂಲ್ಸ್ ಆಗಿ ಫಾರ್ಮ್. ಸೊ ಇಲ್ಲಿ ಏನು ಉಳ್ಕೊಂತು, HSO4 ಉಳ್ಕೊಂತು ಇಲ್ಲಿ. ಸೊ ಹೆಚ್ಚು ಈ ಕಡೆ ಬಂದಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಜನ್ರೇಷನ್ ಆಫ್ NO2 ಪ್ಲಸ್. ಸೊ ಸ್ಟೆಪ್ 2ಗೆ ಹೋಗೋಣ ಇವಾಗ ನಾವು. ಸ್ಟೆಪ್ 2 ಏನು ಅಂತಂದರೆ ಫಾರ್ಮೇಷನ್ ಆಫ್ ಕಾರ್ಬೋಕೇಟಯಾನ್ ಇಂಟರ್ಮೀಡಿಯೇಟ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಏನಂತ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ಯಾವುದೇ ಸ್ಟಡಿ ಮಾಡ್ತೀವಿ, ಕ್ಲೋರಿನೇಷನ್ ಆಫ್ ಬೆನ್ಝೀನು ಮತ್ತು ನೈಟ್ರೇಷನ್ ಆಫ್ ಬೆನ್ಝೀನು, ಸಲ್ಫೋನೇಷನ್ ಆಫ್ ಬೆನ್ಝೀನು ಮತ್ತು ಫ್ರೀಡಲ್ ಕ್ರಾಫ್ಟ್ ರಿಯಾಕ್ಷನ್ಸ್. ಓಕೆ, ಸೊ ಎಲ್ಲ ರಿಯಾಕ್ಷನ್ಸಲ್ಲೂ ಸಹ ಮೆಕ್ಯಾನಿಸಮಲ್ಲಿ ಈ 3 ಸ್ಟೆಪ್ಸೇ ಬರುತ್ತೆ ನಮಗೆ. ಯಾವುದು ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಏನು ಅಂತಂದರೆ ಫಾರ್ಮೇಷನ್ ಆಫ್ ಕಾರ್ಬೋಕೇಟನ್ ಇಂಟರ್ಮೀಡಿಯೇಟು, ಥರ್ಡ್ ಸ್ಟೆಪ್ ಏನು ಅಂತಂದರೆ ರಿಮೂವಲ್ ಆಫ್ ಪ್ರೋಟಾನ್ ಫ್ರಮ್ ದ ಕಾರ್ಬೋಕೇಟಯಾನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ರಿಯಾಕ್ಷನ್ಸ್ ಏನಾಗುತ್ತೆ ಅಂತ. ಇವಾಗ ಏನು ಬರ್ಕೋಬೇಕು ನಾವು, ಬೆನ್ಸಿನ್ ಬರಿಬೇಕಿಲ್ಲಿ. ಓಕೆ, ಬೆನ್ಸಿನ್ ಬರಿಬೇಕು ನೋಡಿ. ಲೆಫ್ಟ್ ಸೈಡಲ್ಲಿ ನಾನು 2 ಡಬಲ್ ಬಾಂಡ್ ಬರೆದೆ, ರೈಟ್ ಸೈಡಲ್ಲಿ 1 ಡಬಲ್ ಬಾಂಡ್ ಬರೆದಿದ್ದೀನಿ. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಈ ಬೆನ್ಸಿನ್ ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡುತ್ತೆ ಅಂತಂದರೆ NO2 ಪ್ಲಸ್. ಎಲ್ಲಿಂದ ಜನ್ರೇಟ್ ಆಯಿತು ಇದು, ಎಲೆಕ್ಟ್ರೋಫೈಲು ಫಸ್ಟ್ ಸ್ಟೆಪ್ಪಲ್ಲಿ ಜನ್ರೇಟ್ ಆಯಿತು. ಸೊ ಗಿವ್ ರೈಸ್ ಟು. ಓಕೆ, ಇವಾಗ ಏನಾಗುತ್ತೆ ಅಂತಂದರೆ ನೋಡಿ, ಬೆನ್ಸಿನ್ ರಿಂಗಲ್ಲಿ ಏನು ಚೇಂಜಸ್ ಮಾಡ್ತೀವಿ ಅಂತಂದರೆ ಈ 2 ಡಬಲ್ ಬಾಂಡ್ ಲೆಫ್ಟ್ ಸೈಡಲ್ಲಿ ಹಾಗೆ ಬರ್ಕೊಂಡಿದ್ದೀವಿ ನಾವು. ರೈಟ್ ಸೈಡಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಈ ಡಬಲ್ ಬಾಂಡ್ ಇದೆ ಅಲ್ವಾ, ಇದನ್ನು ರಿಮೂವ್ ಮಾಡ್ತೀವಿ ನಾವು. ರಿಮೂವ್ ಮಾಡಿ ಇಲ್ಲಿ ಕೆಳಗಡೆಗೆ ಏನು ಬರಿತೀನಿ ಅಂತಂದರೆ NO2 ಬರಿತೀನಿ. ಓಕೆ, NO2 ಏನಾಗಿದೆ ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ಒಂದು ಹೈಡ್ರೋಜನ್, ನಿಮ್ಗೆ ಗೊತ್ತಿದೆ ಎಲ್ಲ ಕಾರ್ಬನ್ ಜೊತೆಗೂ ಒಂದೊಂದು ಹೈಡ್ರೋಜನ್ ಇರುತ್ತೆ. ಸೊ ಈ ಹೈಡ್ರೋಜನ್ ಹಾಗೆ ಉಳ್ಕೊಂಡಿದೆ, ಜೊತೆಗೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಬಂದಿದೆ. ಓಕೆ, ಸೊ ಇದನ್ನು ಮತ್ತೆ ನೋಡಿ, ಇದನ್ನು ಯಾವ ಥರ ತೋರಿಸ್ತೀವಿ ಅಂತಂದರೆ ಡಬಲ್ ಬಾಂಡಿಂದ ಈ ಥರ ಆರೋ ಮಾರ್ಕ್ ಹಾಕಬೇಕು. ಓಕೆನಾ. ಸೊ ಏನು ಚೇಂಜಸ್ ಮಾಡಿದೆ ನಾನಿಲ್ಲಿ, ಈ ಡಬಲ್ ಬಾಂಡ್ ರಿಮೂವ್ ಮಾಡಿದೆ. ಓಕೆ, ರಿಮೂವ್ ಮಾಡಿ ಏನು ಮಾಡಿದೆ ನಾನು, ಈ ಪ್ಲೇಸಲ್ಲಿ ಡಬಲ್ ಬಾಂಡು ಯಾವುದೋ 2 ಕಾರ್ಬನ್ ಮಧ್ಯೆ ಐತಲ್ವ ಡಬಲ್ ಬಾಂಡ್, ಒಂದು ಕಾರ್ಬನ್ಗೆ ಪಾಸಿಟಿವ್ ಕೊಟ್ಟೆ, ಇನ್ನೊಂದು ಕಾರ್ಬನ್ಗೆ ಏನಾಯಿತು, NO2 ಅಟ್ಯಾಚ್ ಆಯಿತು. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವಾಗ. ಸ್ಟೆಪ್ 3ಯಲ್ಲಿ ಏನು ಮಾಡಬೇಕು ಅಂತಂದರೆ ರಿಮೂವಲ್ ಆಫ್ ಪ್ರೋಟಾನ್ ಫ್ರಮ್ ಯಾವುದರಿಂದ, ಕಾರ್ಬೋಕೇಟಯಾನ್. ಸೊ ಮೇಲ್ಗಡೆ ಬಂದಿರೋಂಥ ಕಾರ್ಬೋಕೇಟಯಾನಿಂದ ನಾವೇನು ರಿಮೂವ್ ಮಾಡಬೇಕು, ಒಂದು ಪ್ರೋಟಾನ್ ರಿಮೂವ್ ಮಾಡಬೇಕು. ಸೊ ಇದಕ್ಕೆ ಏನು ರಿಯಾಕ್ಷನ್ಸ್ ಹೇಗಾಗುತ್ತೆ ಅಂತಂದರೆ ನೋಡಿ, ಯಾವಾಗಲೂ ಇಲ್ಲಿ ಬಂದಿರುತ್ತಲ್ಲ ಸೆಕೆಂಡ್ ಸ್ಟೆಪ್ಪು, ಸೊ ಅದನ್ನೇ ಬರ್ಕೋಬೇಕು ನಾವಿಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿರೋ ಪ್ರಾಡಕ್ಟನ್ನೇ ಬರ್ಕೋಬೇಕು ನಾವು. ಓಕೆ, ದಟ್ ಈಸ್ ನೌನ್ ಆ್ಯಸ್ ದ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ ನಾವು. ಇಂಟರ್ಮೀಡಿಯೇಟನ್ನು ಬರ್ಕೋಬೇಕಾಗಿಯೇ. ಸೊ ಏನಿದೆ ನೋಡಿ, ಡಬಲ್ ಬಾಂಡ್ ಲೆಫ್ಟ್ ಸೈಡಲ್ಲಿ ಹಾಗೆ ಏನೂ ಚೇಂಜಸ್ ಮಾಡಬೇಡಿ ಇಲ್ಲಿ. ಸೊ NO2 ಸಹ ಹಾಗೆ ಬರ್ಕೋಬೇಕು. ಅದ್ರ ಜೊತೆಗೆ ಏನು ಅಟ್ಯಾಚ್ ಆಗಿದೆ, ಈ ಪ್ರೋಟಾನ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಥರ್ಡ್ ಸ್ಟೆಪ್ಪು ಅಂತಂದರೆ ಈ ಸ್ಟೆಪ್ಪಲ್ಲಿ ರಿಮೂವಲ್ ಆಫ್ ಪ್ರೋಟಾನ್ ಇದೆ ಅಲ್ವಾ, ಈ ಪ್ರೋಟಾನ್ನ ರಿಮೂವ್ ಮಾಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜು. ಓಕೆ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ನಾನು ಪ್ರೋಟಾನ್ನ ರಿಮೂವ್ ಮಾಡಿಲ್ಲ. ಇನ್ನೆಲ್ಲ 5 ಪ್ರೋಟಾನ್ಸು ಸಹ ಹಾಗೆ ಉಳ್ಕೊಂಡಿದ್ರು, ಜೊತೆಗಿರೋ ಅಂಥ ಎಲ್ಲ 5 ಪ್ರೋಟಾನ್ಸು ಸಹ ಅದೇ ಕಾರ್ಬನಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಪ್ಲಸ್. ಇವಾಗ ಫಸ್ಟ್ ಸ್ಟೆಪ್ಪು ಮೂವ್ ಆಗೋಣ ನಾವು. ಸೊ NO2 ಪ್ಲಸ್.
ಓಕೆ, ಯುಟಿಲೈಸ್ ಮಾಡ್ಕೊಬಿಟ್ಟಿದ್ದೀವಿ ನಾವು ಎಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ನೆಕ್ಸ್ಟು ಇನ್ನೊಂದಿದೆ ಅಲ್ವಾ, ಇಲ್ಲಿ HSO4- ಇದೆ. ಪ್ರೋಟಾನ್ ರಿಮೂವ್ ಮಾಡಬೇಕು ಅಂತಂದರೆ ಪ್ರೋಟಾನ್ ನಿಮ್ಗೆ ಗೊತ್ತಿದೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಲ್ವಾ. ಸೊ ಆವಾಗ ನಾವೇನು ಮಾಡ್ತೀವಿ, HSO4- ಕೊಡ್ತಾ ಇದ್ದಂಗೆ ಇದೇನು ಮಾಡುತ್ತೆ ಇದು, ಓಕೆ, ಇದು ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ದ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆರೋಮ್ಯಾಟಿಕ್ ಬೆನ್ಸಿನಲ್ಲಿ ಇರೋಂಥ ಕಾರ್ಬನ್ಗೂ ಹೈಡ್ರೋಜನ್ಗೂ ಇರೋಂಥ ಮಧ್ಯೆ ಇರೋಂಥ ಬಾಂಡ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ ಇವಾಗ. ಸೊ ಶಿಫ್ಟ್ ಆಗಿ ಲಾಸ್ಟಲ್ಲಿ ಪ್ರಾಡಕ್ಟ್ ಏನು ಬರಿತೀವಿ ಅಂತಂದರೆ ಸೇಮ್ ಸ್ಟಾರ್ಟಿಂಗ್ ಹೆಂಗೆ ತೊಗೊಂಡಿದ್ದೋ ಬೆನ್ಸಿನು ನಮಗೆ ಅದೇ ಥರ ಬರುತ್ತೆ. ಲೆಫ್ಟ್ ಸೈಡಲ್ಲಿ 2 ಡಬಲ್ ಬಾಂಡು, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಮತ್ತೆ ಏನಾಗುತ್ತೆ ನಮಗೆ ಡಬಲ್ ಬಾಂಡು ಮತ್ತೆ ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ರಿಮೂವ್ ಮಾಡಿದ್ದು ಅಲ್ವಾ, NO2 ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಈ HSO4 ಇರೋದು ಏನಾಗಿ ಕನ್ವರ್ಷನ್ ಆಗುತ್ತೆ, H2SO4 ಆಗಿ ಕನ್ವರ್ಷನ್ ಆಗುತ್ತೆ. ದಿಸ್ ಆರ್ ದ ಮೆಕಾನಿಸಮ್. ಓಕೆನಾ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಜನ್ರೇಷನ್ ಆಫ್ ಎಲೆಕ್ಟ್ರೋಫೈಲ್ ಯಾವ ಥರ ಜನ್ರೇಟ್ ಆಯಿತು, ನೈಟ್ರೇಟಿಂಗ್ ಮಿಕ್ಸ್ಚರ್ ಯೂಸ್ ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ನೈಟ್ರಿಕ್ ಆಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆಸಿಡ್ ಇನ್ ದ ರೇಷಿಯೋ ಆಫ್ 1:2. ಫಸ್ಟು ಸಲ್ಫ್ಯೂರಿಕ್ ಆಸಿಡ್ ಆಮೇಲೆ ನೈಟ್ರಿಕ್ ಆಸಿಡ್ ಆದರೆ 2:1 ಅಂತ ಹೇಳಬೇಕಾಗುತ್ತೆ ನೀವು, ಗೊತ್ತಾಯ್ತಾ. ಸೊ ಕಾನ್ಸಂಟ್ರೇಟೆಡ್ ಯೂಸ್ ಮಾಡ್ತೀವಿ. ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ನ ಬರ್ಕೊತೀವಿ ನಾವು, ಅಂದರೆ HNO3 ಮತ್ತು H2SO4 ಬರ್ಕೊತೀವಿ ನಾವು. ಬರ್ಕೊಂಡ್ಮೇಲೆ ಎಲೆಕ್ಟ್ರೋಫೈಲ್ ನಮ್ಗೆ ಗೊತ್ತಿದೆ ಯಾವುದು ಎಲೆಕ್ಟ್ರೋಫೈಲ್ ಅಂತ. ಹಿಂಗೆ ಅಂದರೆ ನಾವು ಫಸ್ಟು ನೀವು ಮಾಡಬೇಕಾಗಿರೋದು ರಿಯಾಕ್ಷನ್ಸ್ ಕಲ್ತ್ಕೊಬಿಡ್ಬೇಕು ಯಾವಾಗಲೂ, ಆಮೇಲೆ ಮೆಕ್ಯಾನಿಸಮ್ ಬರೆಯೋಕ್ಕೆ ಈಸಿ ಆಗುತ್ತೆ. ನನಗೇನು ಡಿಫ್ರೆನ್ಸಸ್ ಇದೆ ಅಂತಂದರೆ ಲೆಫ್ಟಲ್ಲೂ ಮತ್ತು ರೈಟಲ್ಲಿ ಎರಡೂ ನೋಡ್ತೀನಿ, ಅಂದರೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಎರಡೂ ನೋಡ್ತೀನಿ ನಾನು. ಸೊ ಪ್ರಾಡಕ್ಟ್ ಸೈಡಲ್ಲಿ ಏನಾಗಿದೆ ಅಂತಂದರೆ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಬರ್ದಿದ್ದೀವಿ ನಾವು, NO2 ಬರ್ದಿದ್ದೀವಿ. ಸೊ ಆ NO2ನೇ ನಾನು ಏನಂತ ತೊಗೊಂಡಿದ್ದೀನಿ ಇಲ್ಲಿ, ಎಲೆಕ್ಟ್ರೋಫೈಲ್ ಅಂತ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಏನು ಮಾಡ್ತೀವಿ, NO2+ ಬರ್ಕೊಬೋಣ ಎಲೆಕ್ಟ್ರೋಫೈಲು. ಓಕೆ, ಅದಾದಮೇಲೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸಲ್ಫ್ಯೂರಿಕ್ ಆಸಿಡ್ ಈಸ್ ಆ್ಯಕ್ಟ್ ಆ್ಯಸ್ ಎನ್ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದರೆ ಇದು ವಾಟರ್ನ ರಿಮೂವ್ ಮಾಡುತ್ತೆ. ಓಕೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬರ್ದಿದ್ದೀವಿ ಅಂದರೆ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ರೈಟ್ ಸೈಡಲ್ಲಿ ವಾಟರ್ ರಿಮೂವ್ ಮಾಡಿದೆ ಅಂತ ಬರೀತೀವಿ. ಸೊ ವಾಟರ್ ಬರದೆ ನಾನು, ಓಕೆನಾ. ಇನ್ನೇನು ಉಳ್ಕೊಂತ ಇವಾಗ ನನಗೆ ಅಂತಂದರೆ ಇಲ್ಲಿ ಒಂದು H ಇದ್ರ ಜೊತೆಗೆ ಹ್ಯಾಡ್ ಆಗಿದೆ ಹೇಳಿದ್ದೆ ಅಲ್ವಾ ನಾನು. ಸೊ ಒಂದು H HSO4-. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ದಿಸ್ ಒನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ಕಾರ್ಬೋಕೇಟೈನ್ ಇಂಟರ್ಮೀಡಿಯೇಟ್. ಸೊ ಬೆನ್ಸಿನ್ ಬರ್ಕೊತೀವಿ ನಾವು, ಬೆನ್ಸಿನ್ ಜೊತೆಗೆ ಒಂದು ಎಲೆಕ್ಟ್ರೋಫೈಲ್ ಬರ್ಕೊತೀವಿ ನಾವು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಲೆಫ್ಟ್ ಸೈಡಲ್ಲಿರೋ ಅಂಥ 2 ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ, ಬಟ್ ರೈಟ್ ಸೈಡಲ್ಲಿರೋ ಒಂದು ಡಬಲ್ ಬಾಂಡ್ ರಿಮೂವ್ ಮಾಡಿ ನಾವು. ಓಕೆ, ಡಬಲ್ ಬಾಂಡ್ ಯಾವುದ್ರ ಮಧ್ಯೆ ಇದೆ, 2 ಕಾರ್ಬನ್ಸ್ ಮಧ್ಯೆ ಇದೆ. ಸೊ ಒಂದು ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಕೊಡ್ತೀವಿ ನಾವು, ಇನ್ನೊಂದು ಕಾರ್ಬನ್ಗೆ ಏನು ಮಾಡ್ತೀವಿ ನಾವು, NO2 ಬರಿತೀವಿ. NO2ನ ಅಟ್ಯಾಚ್ ಮಾಡ್ತೀವಿ. ಸೊ ಅಲ್ಲಿ ಹೈಡ್ರೋಜನ್ ಪ್ರೋಟಾನ್ ಆಗಿ ನಾವು ತೋರಿಸ್ತೀವಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತ, ರಿಮೂವಲ್ ಆಫ್ ಪ್ರೋಟಾನ್ ಫ್ರಮ್ ಕಾರ್ಬೋಕೇಟೈನ್. ಸೊ ಮೇಲ್ಗಡೆ ಇಂಟರ್ಮೀಡಿಯೇಟ್ ಏನು ಬಂದಿತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ, ಹ್ಯಾಸ್ ಯೂಸ್ ವಿ ಆರ್ ರೈಟಿಂಗ್. ಓಕೆ, ಸೇಮ್ ಅದು ಹಿಂಗಿರುತ್ತೆ ಅದೇ ಥರ ಬರ್ಕೊತೀವಿ ನಾವಿಲ್ಲಿ, ಏನೂ ಚೇಂಜಸ್ ಮಾಡಬೇಡಿ. ಓಕೆ, ಈ ಕಡೆ ಇರೋ ಡಬಲ್ ಬಾಂಡನ್ನು ತೆಗೆದು ಈ ಕಡೆ ರೈಟ್ ಸೈಡ್ ಲೆಫ್ಟಲ್ಲಿರೋದು ರೈಟೇ ಬರೋದು, ಏನೂ ಮಾಡಬೇಡಿ. ಅಲ್ಲಿ ಹೇಗೆ ಬರ್ದಿರ್ತೀರಾ ನೀವು, ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಇಂಟರ್ಮೀಡಿಯೇಟ್ ಏನು ಬಂದಿರುತ್ತೆ ಅದನ್ನು ಹಾಗೇ ಬರ್ಕೊಳ್ಳಿ. ಪ್ಲಸ್ ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಬಂದಿತ್ತಲ್ವ HSO4-. ಸೊ ಅದನ್ನು ಬರ್ಕೋಬೇಕು. ಓಕೆ, ಸೊ ಈ HSO4- ಏನು ಮಾಡುತ್ತೆ ಅಂತಂದರೆ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಓಕೆ, ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ಸೇಮ್ ಡಬಲ್ ಬಾಂಡು, ಲೆಫ್ಟ್ ಸೈಡಲ್ಲಿ 2 ಡಬಲ್ ಬಾಂಡ್ ಬರುತ್ತೆ, ರೈಟ್ ಸೈಡಲ್ಲಿ 1 ಡಬಲ್ ಬಾಂಡ್ ಬರುತ್ತೆ. ಈ NO2 ಏನು ಬರ್ದಿದ್ದು ನಾವು ಇಂಟರ್ಮೀಡಿಯೇಟಲ್ಲಿ, ಆ NO2 ಹಾಗೆ ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ HSO4- ಇರೋದು H2SO4 ಆಗಿ ಕನ್ವರ್ಷನ್ ಆಗುತ್ತೆ. ದೀಸ್ ಆರ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮೆಕಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆನ್ಸಿನ್. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊತೀನಿ, ಈ ವಿಡಿಯೋದಲ್ಲಿ ಈ ಟಾಪಿಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.